ಎಲ್ರಿಗೂ ನಮಸ್ಕಾರ. ರಾಜ್ ಫಿಟ್ನೆಸ್ಸಿಂದ ರಾಜು ಮಾತಾಡ್ತಾ ಇರೋದು. ತುಂಬ ಜನ ಹುಡುಗರು ಜಿಮ್ಗೆ ಸೇರ್ಕೊಂಡಿರ್ತಾರೆ. ಈ ಹುಡುಗರುಗಳಿಗೆ ಏನಪ್ಪ ಅಂದರೆ ಬಾಡಿ ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ನನ್ನ ದಪ್ಪ ಆಗ್ತಾಯಿಲ್ಲ ಅಂತ ಇರ್ತಾರೆ. ದಯವಿಟ್ಟು ಅಂಥವ್ರಿಗೆ ಈ ವಿಡಿಯೋ ಅನ್ವಯಿಸ್ತದೆ. ಹೇಗೆ ಅಂದರೆ ಏನು ನೀವು 3 ಟೈಮ್ ಊಟ ಮಾಡ್ತಾ ಇದ್ದೀರಾ ಅದು ಸಾಕಾಗಲ್ಲ. ಅದರಲ್ಲೂ ಜಿಮ್ಮಿಗೆ ಬರಲಿ ಬರದೇ ಹೋಗಲಿ, ನಿಮ್ಮ ಬಾಡಿಗೆ ಏನಾಗುತ್ತೆ ಅಂದರೆ ಜಿಮ್ಮಿಗೆ ಬಂದಾಗ ನಿಮ್ಮ ಕ್ಯಾಲರೀಸು ತುಂಬ ಬರ್ನ್ ಆಗುತ್ತೆ. ಕ್ಯಾಲರೀಸ್ ಬರ್ನ್ ಆದಾಗ ನಿಮಗೆ ಬೇಕಾಗಿರುವಂಥ ಪ್ರೋಟೀನ್ ಇಂಟೇಕು ತುಂಬ ಬೇಕಾಗುತ್ತೆ. ಅದಕ್ಕೋಸ್ಕರ ಈ 3 ಟೈಮ್ ಏನು ಮಾಡ್ತೀರಾ ಅದನ್ನು ಇನ್ನೂ ಒಂದು 5 ಟೈಮ್ವರೆಗೂ ತಗೊಳ್ಳಿ, ಇನ್ನೂ ಒಂದು 2 ಟೈಮ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಒಂದು ದಿನಕ್ಕೆ ಒಂದು 5 ಟೈಮ್ ತಿನ್ನೋದ್ರಿಂದ ನಿಮ್ಮ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ, ಜೊತೆಗೆ ಡೈಜೆಷನ್ನು ಕೂಡ ಚೆನ್ನಾಗಾಗುತ್ತೆ. ಜಿಮ್ಮಿಗೆ ಬಂದು ನೀವೇನು ವರ್ಕೌಟ್ ಮಾಡ್ತೀರಾ, ಕ್ಯಾಲರೀಸ್ ಬರ್ನ್ ಮಾಡ್ತೀರಾ, ಅದೆಲ್ಲ ನಿಮಗೆ ಯೂಸ್ ಆಗುತ್ತೆ ನೀವು ತಿನ್ನೋದ್ರಿಂದ. ಆಮೇಲೆ ಹೇಗೆ ಅಂದರೆ ಬೆಳಗ್ಗೆ 8 ರಿಂದ 9 ಗಂಟೆಗೆ ಎದ್ದೇಳ್ತಾರೆ, ಒಂದು ಬ್ರೇಕ್ಫಾಸ್ಟ್ ಟೈಮಿಂಗ್ಸೇ ಹೋಗ್ಬಿಡ್ತದೆ, ಒಂದು ಡಯಟ್ ಟೈಮಿಂಗ್ಸು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಬೇಗ ಎದ್ದು ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ರೆ ನೀವು ಇನ್ನೊಂದು ಟೈಮ್ ಬೇರೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು. ಈ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ. ಜಿಮ್ಮಿಗೆ ಬಂದ ತಕ್ಷಣ ದಪ್ಪ ಆಗಲ್ಲ ಯಾರೂ, ಮಜಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಹೊರತು ದಪ್ಪ ಆಗಲ್ಲ. ದಪ್ಪ ಆಗ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋದೇ ಇಂಟ್ಯಾಕ್ಟ್ ಫುಡ್ಡು, ಅಂದರೆ ನಿಮ್ಮ ಫುಡ್ಡಲ್ಲೇ ದಪ್ಪ ಆಗೋದು. ಅದನ್ನು ಯಾವ ಥರ ಒಳ್ಳೆ ಫುಡ್ ತೊಗೊತೀರಾ ಮತ್ತು ಕೆಟ್ಟ ಫುಡ್ ತೊಗೊತೀರಾ ಅಂದರೆ ಡಿಪೆಂಡಬಲ್ ನಿಮ್ಮ ಮೇಲಿರುತ್ತೆ. ಒಳ್ಳೆ ಪ್ರೋಟೀನ್ ಐಟಮ್ಸ್ ತೊಗೊಂಡಾಗ ನೀವು ಒಳ್ಳೆ ಮಜಲ್ಸ್ ರಿಕವರಿ ಆಗುತ್ತೆ ನಿಮಗೆ. ದಯವಿಟ್ಟು ಯಾರು ಕೂಡ ನನ್ನ ದಪ್ಪ ಆಗಿಲ್ಲ ಅನ್ನೋದಕ್ಕಿಂತ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಮೊದಲು ನೀವು ಏನು ತಿಂತಾ ಇರೋ ಅಂತ ಫಸ್ಟ್ ತಲೆ ಕೆಡಿಸ್ಕೊಳ್ಳಿ. ಆವಾಗ ನಿಮ್ಮ ಬಾಡಿಗೆ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ.